ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಏನ್ರಿ ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಂತ. ನಾನು ಇವತ್ತು ಸಾವಕ್ಕಿಲ್ಲೇ ಬಿಸಿಬೇಳೆ ಬಾತ್ ಮಾಡತ್ತೀನಿ ನೋಡ್ರಿ. ಬರೀ ಸಾವಕ್ಕಿದ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತ. ಅದಕ್ಕೆ ಫಸ್ಟ್ ಏನೇನು ಬೇಕು ನೋಡ್ಕೊಳ್ಳುಮಂತ್ರಿ. ನೋಡಿರಿ ಇಲ್ಲೇ ಫಸ್ಟ್ ನಾವು ಒಂದು ಗ್ಲಾಸ್ ಸಾವಕ್ಕಿ ತೊಗೊಂಡೇನ್ರಿ. ಇವು ನೋಡಿರಿ ಹಿಂಗಿರ್ತಾವ್ರಿ. ಇವು ಕಾಣ್ತಿರ್ಬೇಕಲ್ರಿ ನಿಮಗೆ. ನೋಡಿರಿ ಹಿಂಗಿರ್ತಾವ್ರಿ. ನಾನು ಚಹಾ ಕುಡಿಯೋ ಗ್ಲಾಸಿಲಿ ಒಂದು ಗ್ಲಾಸ್ ಹಾಕ್ಕೊಂಡೇನ್ರಿ. ಇದ್ರದ್ದು ಅರ್ಧದ್ದು ನಾನು ತೊಗರಿಬೇಳೆ ತೊಗೊಂಡೇನ್ರಿ. ಮತ್ತು ಸ್ವಲ್ಪ ಹಸಿ ಬಟಾಣಿ ತೊಗೊಂಡೇನ್ರಿ. ಒಂದು ಗಜ್ರಿ ತೊಗೊಂಡೇನ್ರಿ. ಒಂದು 4ರಿಂದ 5 ಇದು ಬೀನ್ಸ್ ತೊಗೊಂಡೇನ್ರಿ. ಒಂದು ಸಣ್ಣದು ಆಲೂಗಡ್ಡೆ ತೊಗೊಂಡೇನಿ. ಸ್ವಲ್ಪ ಬೆಲ್ಲ ತೊಗೊಂಡೇನ್ರಿ. ಒಂದು 4ರಿಂದ 5 ಗೋಡಂಬಿ ತೊಗೊಂಡೇನ್ರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಇದು ಬಿಸಿಬೇಳೆ ಬಾತ್ ಪೌಡರ್ ರೀ. ನಾ ಇಲ್ಲಿ ಹುಂಚಿಯನ್ನು ನೆನೆಸಿಟ್ಕೊಂಡೇನ್ರಿ. ಸ್ವಲ್ಪ ಸಾಸಿವೆ ಜೀರಿಗೆ ಐತ್ರಿ, ಸ್ವಲ್ಪ ಶೇಂಗಾ ಐತ್ರಿ, ಮತ್ತು ಒಂದು ಅರ್ಧ ಟೊಮೆಟೊ ತೊಗೊಂಡೇನ್ರಿ. ಒಂದು ಸಣ್ಣದು ಉಳ್ಳಾಗಡ್ಡಿ ತೊಗೊಂಡೇನ್ರಿ. ಅರ್ಧ ಕ್ಯಾಪ್ಸಿಕಮ್ ತೊಗೊಂಡೇನ್ರಿ. ನಾನು ಇಲ್ಲಿ ಸ್ವಲ್ಪ ಕರಿಬೇವು ತೊಗೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡೇನ್ರಿ. ಇವೆಲ್ಲ ಬೇಕು ನೋಡಿರಿ ನಮ್ಮ ಸಾವಕ್ಕಿದ ಬಿಸಿಬೇಳೆ ಬಾತ್ ಮಾಡೋಕೆ. ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ನಿಮಗೆ ಏನರ ಸಾವಕ್ಕಿಲೇ ಮಾಡೋದು ಬಾಡಾಗಿತ್ತಂದ್ರೆ ನಾರ್ಮಲ್ ರೈಸಿಂದನೂ ನೀವು ಮಾಡ್ಕೋಬೋದು, ಅಥವಾ ನವನಿ ಅಂತ ಸಿಗ್ತೀರಿ ನವನಿಯಿಂದನೂ ನೀವು ಮಾಡ್ಕೋಬೋದು ರೀ. ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ತೀನಂತೆ. ಬರ್ರಿ ಗ್ಯಾಸ್ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ಮಾಡ್ಕೊಂಡು ಇದಕ್ಕೆ ನಾನು ಒಂದು ಆ ಚಹಾ ಕುಡಿಯೋ ಗ್ಲಾಸ್ ಅದರಲ್ಲಿ 8 ಗ್ಲಾಸ್ ನಾನು ನೀರು ಹಾಕ್ಕೊಂಡೇನಿ ರೀ. ಈಗ ನಾ ಇದನ್ನು ತೊಗರಿಬೇಳೆ ಮತ್ತು ನಾವು ಸಾವಕ್ಕಿನ ತೊಳೆದು ಇಟ್ಕೊಂಡೇನಿ ರೀ. ಇದನ್ನಷ್ಟು ಹಾಕೊಳ್ಳೋಣ ಬರ್ರಿ. ಈಗ ಇದಕ್ಕೆ ನಾವು ರೀ ಎಲ್ಲ ಏನು ವೆಜಿಟೇಬಲ್ಸ್ ತೊಗೊಂಡಿದ್ವಲ್ಲ ಅವನ್ನೆಲ್ಲ ಹಾಕ್ಕೊಳ್ಳೋಣ ರೀ. ಬಟಾಣಿ ಹಾಕ್ಕೊಂಡೆ ರೀ, ಗಜ್ಜರಿ ಹಾಕ್ಕೊಂಡೆ ರೀ, ನಾನು ಮತ್ತು ಆಲೂಗಡ್ಡೆ ಹಾಕ್ಕೊಂಡೆ ರೀ, ಬೀನ್ಸ್ ಹಾಕ್ಕೊಂಡೀನಿ ರೀ, ಸ್ವಲ್ಪ ಶೇಂಗಾ ಹಾಕ್ಕೊಳತ್ತೀನಿ ರೀ. ಈಗ ಇದನ್ನೇನು ಮಾಡೋಣ ರೀ, ಒಂದು 5ರಿಂದ 6 ಸೀಟಿ ಹೊಡೆಸ್ಕೊಳ್ಳೋಮಂತ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎದಕ್ಕಂದ್ರೆ ರೀ ಸಾವಕ್ಕಿ ಸ್ವಲ್ಪ ಮತ್ತು ಜಿಗಿ ಆಗಬಾರ್ದು ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಮ್ರಿ ನಾವು. ಆದ್ರೆ ಇದನ್ನು ಒಂದು 5ರಿಂದ 6 ಸೀಟಿ ಹೊಡೆಸ್ಕೊಂಡು ಬರೋಣ ಬರ್ರಿ. ನಾನು ಇವಾಗ 6 ಸೀಟಿ ಹೊಡೆಸೀನಿ. ಓಪನ್ ಮಾಡೋಮಂತ್ರಿ. ಈಗ ನೋಡಿರಿ ಪರ್ಫೆಕ್ಟಾಗಿ ಆಗೈತೆ ನೋಡಿರಿ. ಇದು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ಇವಾಗ ಇದಕ್ಕೆ ಏನೇನು ಬೇಕು ಒಗ್ಗರಣೆ ಅದೆಲ್ಲ ಕೊಡೋಣ ಬರ್ರಿ. ಫಸ್ಟ್ ಇದಕ್ಕೆ ಏನು ಮಾಡೋಮಂದ್ರೆ ರೀ, 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡ್ರ್ ಏನು ತೊಗೊಂಡಿದ್ವಲ್ಲ ರೀ ಅದನ್ನು ಹಾಕ್ಕೊಳ್ಳೋಮ್ರಿ. ಚೆನ್ನಾಗಿ ಕಲಿಸ್ಕೊಳ್ಳೋಮ್ರಿ. ಇದನ್ನ ಕರೆಕ್ಟಾಗಿ ಕಲಿಸ್ಕೋಬೇಕೇನು ರೀ. ಇದನ್ನು ಹಿಂಗೆಲ್ಲ ಸೈಡಿಗೆಲ್ಲ ಹತ್ತಿರ ಕರೆಕ್ಟೆಲ್ಲ ತೊಗೊಂಡು ಕಲಿಸ್ಕೊರಿ. ಬೇಕಿದ್ರೆ ನೀವು ಅರಿಶಿನ ಪುಡಿನೂ ಹಾಕೋಬೋದು ರೀ. ನೋಡಿರಿ ಅದು ಸ್ಮೆಲ್ ಪುಡಿ ಹಾಕಿದ್ಮೇಲೆ ಸ್ಮೆಲ್ ಮಸ್ತ್ ಬರತೈತ್ರಿ. ಇವಾಗ ಏನು ಮಾಡೋಮಂದ್ರೆ ರೀ, ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ನಾ ಬಿಸಿಬೇಳೆ ಬಾತ್ ಪೌಡರ್ ರೀ MTR ಯೂಸ್ ಮಾಡ್ಕೊಂಡೇನಿ ರೀ. ನಿಮಗೆ ಯಾವ್ದು ಸಿಗ್ತೈತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ರೀ. ಇವಾಗ ಬರ್ರಿ ಮಾಡೋಮಂತ. ಏನು ಮಾಡೋಮಂದ್ರೆ ರೀ, ಫಸ್ಟ್ 1 ಸ್ಪೂನ್ ತುಪ್ಪ ಹಾಕ್ಕೊಳತ್ತೀನಿ ರೀ. ನಿಮಗೆ ತುಪ್ಪ ಬ್ಯಾಡ ಅಂತಂದ್ರೆ ನೀವು ಬರೀ ಏನಿದು ಎಣ್ಣೆ ಅಷ್ಟೂ ಹಾಕ್ಕೋಬೋದು ರೀ. ನಾ ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ. ನಾ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ ಇದಕ್ಕೆ. ಇಷ್ಟ ರೀ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಮ್ರಿ ನಾವು. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೀನಿ ರೀ. ಈಗ ಸ್ವಲ್ಪ ಗೋಡಂಬಿ ತೊಗೊಂಡ್ಮೇಲೆ ಗೋಡಂಬಿ ಹಾಕ್ಕೊಳ್ಳೋಮಂತ್ರಿ. ನೋಡಿರಿ ಗೋಡಂಬಿ ಕೆಂಪಾಗೋ ಮಟ್ಟ ಚೆನ್ನಾಗಿ ಹುರ್ಕೋರಿ. ನೋಡಿರಿ ಕರಿಬೇವು ಹಾಕೀನಿ, ಗೋಡಂಬಿ ಹಾಕಿದ್ದಕ್ಕೆ ಸ್ಮೆಲ್ ಎಷ್ಟು ಮಸ್ತ್ ಬರತೈತ್ರಿ. ನೀವು ಇದನ್ನು ಲಂಚ್ ಬಾಕ್ಸಿಗೆ ಕಟ್ಬೋದು ರೀ. ಇದೇನು ಬರೀ ಕಟ್ಟಿದ್ರೆ ಏನಪ್ಪ ಚಲೋ ಅನ್ನಿಸ್ತಿತ್ತೋ ಇಲ್ಲೋ ಅಂತ ಹಂಗೇನಿಲ್ಲ ರೀ. ಮಸ್ತ್ ಆಕೈತ್ರಿ. ಹುಡುಗರೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಮನ್ಯಾಗ ಯಾರಿಗೆಲ್ಲ BP ಶುಗರ್ದು ಇತ್ತು, ಅವ್ರು ಏನಾರ ರೈಸ್ ತಿಂತಿದ್ದಿಲ್ಲ ಅಂತಂದ್ರೆ ಅವ್ರಿಗೆ ನೀವು ಇದನ್ನು ಮಾಡಿ ಕೊಡ್ಬೋದು ರೀ. ಭಾರಿ ಚಲೋ ನೋಡಿರಿ ಇದು.
ಈ ಥರ ನೋಡ್ರಿ ಗೋಲ್ಡನ್ ಎಲ್ಲೋ ಟೈಪ್ ಆಗ್ಬೇಕ್ರಿ. ಇವಾಗ ನಾವೇನು ಮಾಡೋಣ ಅಂತಂದ್ರೆ ರೀ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಂಗೆ ಅವನ್ನ ಹಾಕೊಳ್ಳೋಮ್ರಿ. ಈಗ ಕ್ಯಾಪ್ಸಿಕಮ್ಮು ಹಾಕ್ಕೊಂಡ್ಬಿಡೋಮಂತ್ರಿ. ಒಳ್ಳೆ ಚೆನ್ನಾಗಿ ಹುರ್ಕೋರಿ ಇದನ್ನು. ಹುಡುಗರು ಯಾರಾರ ಏನಾರ ಒಟ್ಟು ಹಿಂಗೆ ಕೈಪಲ್ಲೆ ತಿನ್ಲಿಕ್ಕಂದ್ರೆ ಹಿಂಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡು ಮಾಡ್ಬೇಕೇನ್ರಿ ನೀವು. ಮತ್ತು ಈಗ ಸ್ವಲ್ಪ ಟೊಮೆಟೊ ಹಾಕೊಂಡ್ಬಿಡೋಣ. ಏನು ಟೊಮೆಟೊ ತೊಗೊಂಡಿದ್ವಲ್ರಿ ಟೊಮೆಟೊ ಹಾಕೊಳ್ಳೋಣ. ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಕೈತೆ ನೋಡ್ರಿ. ಇದು ನಮಗೆ ಏನಾರ ರೈಸ್ ತಿಂದು ಬ್ಯಾಸ್ರಾಗಿತ್ತು ಅಂದ್ರೆ ನಾವು ಹಿಂಗೆ ಮಾಡ್ಕೊಂಬಿಟ್ಟಿರ್ತೀವಿ ರೀ. ನೀವು ಬರೀ ಬಿಸಿಬೇಳೆಭಾತ್ ಅಷ್ಟೇ ಮಾಡ್ಕೊಳಕ್ಕೆ ಅಷ್ಟೇ ಅಲ್ರಿ, ಎಲ್ಲನೂ ಮಾಡ್ಕೊಳಕ್ಕೆ ಬರ್ತದೆ ಸಾವೆ ಅಕ್ಕಿಯಿಂದ. ನೀವು ಬರೀ ಸಾವೆ ಅಕ್ಕಿ ಮಾಡ್ಕೊಂಡು ಅದನ್ನು ಮಜ್ಜಿಗೆ ಸಾರು ಜೊತೆ ಅಥವಾ ಲೈಕ್ ಇದ್ರ ಜೊತೆ ಸಾಂಬಾರು ಜೊತೆನೂ ತಿಂದ್ರೂ ಭಾರಿ ರುಚಿ ಬರ್ತೈತೆ ನೋಡ್ರಿ ಅದು. ಇದು ಇಷ್ಟ ಆಗ್ಬೇಕು ನೋಡ್ರಿ. ಇಷ್ಟ ಆದ್ಮೇಲೆ ಏನು ಮಾಡೋಣ ಅಂತಂದ್ರೆ ಇದಕ್ಕೆ ಸ್ವಲ್ಪ ಅಗಳ್ನ ಸ್ವಲ್ಪ ಇದ್ರ ಉಳಿಸ್ಕೊಂಡಿದ್ನಲ್ರಿ ಏನಿದೆ ಬಿಸಿಬೇಳೆಭಾತ್ ಪೌಡ್ರ್ ಇದಕ್ಕೆ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ್ರಿ. ಈಗ ಇದನ್ನು ಈ ಒಗ್ಗರ್ಣಿನ ನಾವೇನು ಕುದಿಸಿಟ್ಕೊಂಡಿವಲ್ರಿ ತೊಗರಿಬೇಳೆ ಮತ್ತು ಸಾವಕ್ಕಿನ ಅದ್ರೊಳಗೆ ಹಾಕೊಳ್ಳೋಮಂತ್ರಿ. ಬರೀ ಇದನ್ನು ಒಗ್ಗರ್ಣೆ ಇದಕ್ಕೆ ಹಾಕೊಳ್ಳೋಮಂತ. ಈಗ ಇದ್ರದ್ದು ಘಮ ಘಮ ಅಂತ ವಾಸನೆ ಬರತೈತೆ ನೋಡ್ರಿ. ಎಷ್ಟು ಮಂದಿಗೆ ಆಕೈತೆ ಅಷ್ಟು ಮಂದಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ವೆರೈಟಿ ಆಫ್ ರೆಸಿಪೀಸ್ ಬರ್ತಿರ್ತಾವ್ರಿ. ಇವಾಗ ಏನು ಮಾಡೋಣ ಅಂತಂದ್ರೆ ಇದಕ್ಕೆ ಬೆಲ್ಲ ತೊಗೊಂಡಿದ್ವಲ್ರಿ ಬೆಲ್ಲ ಹಾಕ್ಕೊಳ್ಳೋಮ್ರಿ ಸ್ವಲ್ಪ. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಮತ್ತು ಹುಂಚಿನಿನ ರಸ ಹಾಕ್ಕೊಳ್ಳೋಮ್ರಿ. ಇಷ್ಟೇ ಸ್ವಲ್ಪ ಹಾಕ್ಕೊಳ್ಳೋಮ್ರಿ. ನಾ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ. ಚೆನ್ನಾಗಿ ಕೈಯಾಡಿಸ್ಕೋರಿ ಇದನ್ನ. ಎಷ್ಟು ಭಾರಿ ವಾಸನೆ ಬರತೈತೆ ನೋಡ್ರಿ ಬಿಸಿಬೇಳೆಭಾತದ. ಮಾಡ್ಕೋರಿ ಇದನ್ನ, ಭಾಳ ಹೆಲ್ದಿ ಇರ್ತೈತೆ ರೀ. ಮಾಡ್ಕೊಂಡು ತಿಂದು ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಹೇಳೋದು ಮರಿಬೇಡ್ರಿ. ಇದನ್ನು ಒಂದು ಕುದಿ ಬರೋ ಮಟ್ಟ ಕುದಿಸ್ರಿ, ಆಮೇಲೆ ತೆಗೆದ್ಬಿಡ್ರಿ. ನೋಡ್ರಿ ಸಾವಕ್ಕಿದ ಬಿಸಿಬೇಳೆಭಾತ್ ರೆಡಿ ಆಗೈತಿ. ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ.